ನಾನಿಲ್ಲಿ ಬಾಡಿಗೆ ಬಂದೆ. ಇಲ್ಲೊಂದು ಚಿಕ್ಕದೊಂದು ಸಂತೆ ನಡೀತಾ ಇದೆ. ಆ ಸಂತೆಯಲ್ಲಿ ಯಾವ ಥರ ವ್ಯಾಪಾರ ಆಗುತ್ತೆ ಅನ್ನೋದು ನೋಡೋಣ. ಹೇಳ್ರಿ, ನಿಮ್ಗೆಲ್ಲ ಸಂಜೆ 9 ಗಂಟೆಯಿಂದ ಕೌಮಾರಿ ಕಾರ್ಯಕ್ರಮ ಇರುತ್ತದೆ ನೋಡಿ. ಸಂತೆಯಲ್ಲಿ ಸಂತೆ ನಡೀತಾ ಇದೆ. ಟೊಮಾಟೊ, ಎಷ್ಟು ಮೀನು ಕೆಜಿ? ಸ್ನೇಹಿತರೆ, ಒಣ ಮೀನು ನೋಡಿ, ಟೇಸ್ಟ್ ಇದೆ ಭಾರಿ ತಿನ್ನೋಕ್ಕೆ. ನೀವು ಈ ಸಲ ಒಂದು ಸಲ ಮೀನು ತಗೊಂಡ್ರೆ ಮತ್ತೆ ಆವಾಗ ತಿಂತಾ ಇರ್ತೀರ ಮೀನು. ನೋಡಿ, ಈ ಮೀನು ಇದೆಯಲ್ಲ, ಇದು ತಿಂದರೆ ರೊಟ್ಟಿ ಮಾಡಿಬಿಟ್ಟು ಸಾರು ಮಾಡಿ ತಿಂದ್ಬಿಟ್ರೆ ಭಾರಿ ಟೇಸ್ಟ್. ನೋಡಿದ್ರಲ್ಲ ಸ್ನೇಹಿತರೆ, ನೋಡ್ರಿ ಮೀನೆಲ್ಲ ತೋರಿಸಿದೆ. ಸಂತೆ ನೋಡ್ರಿ, ಸಂತೆ ಮಾರ್ಕೆಟು ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಕಡೆನೂ ಇದೆ. ಸಾಗರ ಟೌನಲ್ಲಿರೋ ಸಂತೆ ಇದು. ಸಾಗರ ಸೊರಬ ರೋಡಲ್ಲಿ ನಡೀತಾರೋ ಸಂತೆ ಇದು. ಇನ್ನೂ ದೊಡ್ಡ ಸಂತೆ ಇದೆ, ಅದು ಇನ್ನೊಂದು ದಿವಸ ತೋರಿಸ್ತೀನಿ ನಾನು ನಿಮಗೆ. ದೊಡ್ಡ ಮಾರ್ಕೆಟು. ಆ ಮಾರ್ಕೆಟಿಂದ ಹೋಗ್ತಾ ಇದ್ದೀನಿ, ಯಾವುದಾದ್ರು ಕಸ್ಟಮರ್ ಸಿಗುತ್ತಾ ಅಂತ. ನಿಧಾನ ಹೋಗ್ತಾ ಇದ್ದೀನಿ, ಯಾವುದೂ ಕಸ್ಟಮರ್ ಸಿಗ್ತಾ ಇಲ್ಲ. ಕಸ್ಟಮರ್ ಸಿಕ್ಕಿದರೆ ನಮ್ಮ ಏರಿಯಾಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ. ಖಾಲಿ ಗಾಡಿ ಹೋಗ್ತಾ ಇದ್ದೀನಿ, ಯಾವುದೂ ಕಸ್ಟಮರ್ ಕೈ ಮಾಡ್ತಾ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬಂದೆ, ಯಾವುದೂ ಕಸ್ಟಮರ್ ಕೈ ಮಾಡಲಿಲ್ಲ. ನೋಡ್ತೀನಿ ಇನ್ನೊಂಚೂರು ಮುಂದೆ ಎಲ್ಲಿದೆ ಕೈ ಮಾಡ್ತಾರೆ ಅಂತ. ಸಾಗರ ಟೌನವರೆಗೂ ಬಂದೆ. ಟೌನವ್ರಿಗೆ ಬಂದರೂ ಯಾರೂ ಕೈ ಮಾಡಲಿಲ್ಲ, ಯಾವುದೂ ಬಾಡಿಗೆ ಇಲ್ಲ. ಹಾಗೆ ಸುಮ್ಮನೆ ಅಷ್ಟು ದೂರದಿಂದ ಇಲ್ಲಿವರೆಗೂ ಖಾಲಿ ಬಂದೆ. ನೋಡ್ತೀನಿ ಎಲ್ಲಿ ಸಿಗುತ್ತೆ ಅಂತ ಹೋಗ್ತೀನಿ ಹಂಗೆ ಮುಂದೆ. ಮತ್ತು ನಾವು ಎಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅದೇ ಜಾಗದವರೆಗೂ ಬಂದೆ. ಆ ಜಾಗದವ್ರಿಗೆ ಬಂದರೂ ಕೂಡ ನಮಗೆ ಯಾರೂ ಜನ ಕೈ ಮಾಡಲಿಲ್ಲ, ಬಾಡಿಗೆ ಇಲ್ಲ. ಅದೇ ಜಾಗಕ್ಕೆ ಬಂದು ಇಲ್ಲಿಂದ ಯಾರಾದರೂ ಕಸ್ಟಮರ್ ಬಂದರೆ ಆ ಕಸ್ಟಮರು ನೋಡ್ಬೇಕು, ಯಾರಾದರೂ ಕರೆದ್ರೆ ಹೋಗ್ಬೇಕು. ಈಗ ಲೈನ್ ಪ್ರಕಾರ ನಾನು ಹೋಗ್ಬೇಕು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.
ಥ್ಯಾಂಕ್ ಯು. ಇಷ್ಟು ದಿವಸ ನನಗೆ ಇದೇ ಥರ ಸಪೋರ್ಟ್ ಮಾಡಿದ್ದಾರೆ, ಇದೇ ಥರ ಮುಂದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.